ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದಿನಚರಿಯ ಸಂಪ್ರದಾಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನ ಪಂಡಿತರಿಂದ ಪಡೆಯೋಣ. ಅಲ್ಲದೆ ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ನೇರವಾಗಿ ಪಂಡಿತರಿಂದ ಉತ್ತರ ಪಡ್ಕೋಬಹುದು. ಪಂಡಿತರೇ, ಸಾಮಾನ್ಯವಾಗಿ ಬೆಳಗ್ಗೆ ಎದೊಳ್ತಾ ಇದ್ದ ಹಾಗೆ ಒಂದು ಮಾತು, ಅಂದ್ರೆ ನಾವು ಯಾವಾಗಲೂ ಎದೊಳುವಾಗ ಬಲಗಡೆಯಿಂದ ಎದೊಳ್ಬೇಕು, ಎಡಗಡೆಯಿಂದ ಎದೊಳ್ಬಾರ್ದು ಅಂತ. ಎಡಗಡೆಯಿಂದ ಎದ್ರೆ ಆವತ್ತಿನ ದಿನ ಸರಿ ಇರಲ್ಲ ಅಂತ ಹೇಳ್ತಾರೆ, ಹೇಗೆ? ಅಲ್ಲ, ಯಾಕಂದರೆ ಅದು ಸ್ತ್ರೀಯರಿಗೆ ಯಾವಾಗಲೂ ವಾಮಭಾಗ ಅನ್ನೋದು, ವಾಮಭಾಗ ಎಡಭಾಗ ದೌರ್ಬಲ್ಯ ಇರುತ್ತೆ. ಆ ಭಾಗದಲ್ಲಿ ಭಾರವನ್ನು ಬೀಳಬಾರ್ದು. ಸಾಮಾನ್ಯವಾಗಿ ಸಂತಾನಗಳು ಸ್ತ್ರೀಯರಿಗೆ ಎಡಭಾಗದಲ್ಲಿ ಉತ್ಪತ್ತಿಯ ಸ್ಥಳಗಳು. ಅದರಲ್ಲೂ ಆ ವಿವಾಹಿತರು, ಮಹಿಳೆಯರು, ಗರ್ಭಿಣಿಯಾಗುವವರೆಲ್ಲ ಎಡಭಾಗದಲ್ಲಿ ಮಲಗಿರಬೇಕು. ಆ ಭಾಗದಿಂದ ಏಳಬಾರ್ದು, ಅದನ್ನು ಉಲ್ಟಾ ಮಾಡಿ ಏಳಬೇಕು ಅಂತಿದೆ. ಇದು ವೈಜ್ಞಾನಿಕವೂ ಸಹ ಇದಲ್ಲ. ಹೌದು. ಎರಡನೇದಾಗಿ ಬಲಭಾಗ ಅನ್ನೋದು ನಮಗೆ ಭೂಮಿಗೆ ತಾಗಿಸ್ಬೇಕು. ನಾವು ಎಡಭಾಗಕ್ಕಿಂತ ಏಳುವಾಗ ನಾವೇನು ಮಾಡ್ತೇವೆ, ಕೈಯನ್ನು ಭೂಮಿಗೆ ಊರ್ತೇವೆ. ಕೈಯನ್ನು ಊರುವಾಗ ಬಲಗೈಯನ್ನು ಇಟ್ಟರೆ ನಮಗೆ ಮನುಷ್ಯನಿಗೆ ಯಾವಾಗಲೂ ಬಲಭಾಗ ಶ್ರೇಷ್ಠ. ಇಲ್ಲೆಲ್ಲ ಕಥೆಯನ್ನು ಹೇಳ್ಬಿಡ್ತಾರೆ ಹೆಂಗಸರಿಗೆ ಎಡಭಾಗ. ಈ ಅನೇಕರು ರತ್ನಧಾರಣೆ ಮಾಡುವಾಗೆಲ್ಲ ಹೆಂಗಸರ ಭಾಗ ಅಂದರೆ ಎಡಭಾಗ ಅಂತ ತಿಳ್ಕೊಳ್ತಾರೆ. ಖಂಡಿತವಾಗಿಯೂ ವಾಮ ಭಾಗದಲ್ಲಿ ಕುಳಿತುಕೊಳ್ಳುವರು ವಿನಃ ಅವರಿಗೆ ವಾಮಭಾಗ ಶ್ರೇಷ್ಠ ಅಂತಲ್ಲ. ಗಂಡನ ಎಡಭಾಗದಲ್ಲಿ ಕೆಲವೊಂದು ಬಾರಿ ಹೆಂಗಸರು ಕೂತ್ಕೊಳ್ಬೇಕು ಅಂತಿದೆ. ಹಾಗಾಗಿ ಆ ಒಂದು ಪೂಜೆಯಲ್ಲಿ ಬಲಭಾಗದಲ್ಲಿ ಕೂತ್ಕೊಳ್ಬೇಕು, ಊಟದಲ್ಲಿ, ಸ್ನಾನದಲ್ಲಿ, ಶಯನದಲ್ಲಿ ಎಲ್ಲ ಎಡಭಾಗದಲ್ಲಿ ಕೂತ್ಕೊಳ್ಬೇಕು ಅಂತಿದೆ ಸ್ತ್ರೀಯರಿಗೆ. ಹಾಗಾಗಿ ಈ ಎಡಭಾಗದಲ್ಲಿ ಕುಳಿತಂತಹ ಒಂದು ಹೆಣ್ಣು ಗಂಡನ ಅದು ಉಲ್ಟಾಗಿ ಇದನ್ನು ವಿಪರೀತವಾಗಿ ಇದು ಮಾಡಿದ್ರೆ ಗಂಡನ ವಿರೋಧವಾದ ಮುಖವನ್ನು ಹಾಕಿದಂಗೆ ಆಯಿತು. ಬೆಳಿಗ್ಗೆ ಎದ್ದುವ ಕಾಲದಲ್ಲಿ ಗಂಡನ ಹೆಂಡತಿ ಮುಖ ನೋಡಬೇಕು, ಹೆಂಡತಿ ಗಂಡನ ಮುಖ ನೋಡಬೇಕು. ಇದು ಏನಾಗಿರುತ್ತೆ ಅಂದರೆ, ಗಂಡನ ಎಡಭಾಗದಲ್ಲಿ ಹೆಂಡತಿ ಮಲಗಬೇಕು ಅಂತ ಹೇಳೋದ್ರಿಂದ ಎಡಭಾಗದಲ್ಲಿ ಮಲಗದಂಥ ಹೆಣ್ಣು ಅದು ಎಡಭಾಗದಲ್ಲಿ ವಾರಿಯಾಗಿ ಎದ್ದರೆ ಗಂಡನಿಗೆ ವಿಮುಖವಾಗಿ ಎದ್ದಂಗೆ ಆಯಿತು. ಹಾಗಾಗಿ ಹೆಣ್ಣಿಗೆ ಬಹಳ ಮುಖ್ಯ. ಹೆಣ್ಣು ಗಂಡನ ಅಭಿಮುಖವಾಗಿ ಏಳಬೇಕು. ಗಂಡನ ಮುಖವನ್ನು ಎದ್ದ ನಂತರ ನೋಡಿ ಹೋದರೆ ಅವಳಿಗೂ ಜಯ, ಹಾಗೆ ಗಂಡನಿಗೂ ಸಹ ಜಯ. ಹಾಗಾಗಿ ಯಾವಾಗಲೂ ಪರಸ್ಪರ ಗಂಡ ಹೆಂಡತಿ ಅಂದರೆ ಅಭಿಮುಖವಾಗಿರುವಂಥದ್ದು ವಿನಃ ವಿಮುಖವಲ್ಲ. ಆದ್ದರಿಂದ ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ, ಈ ನಿಯಮಗಳು ಯಾರು ಹೇಳಿಕೊಟ್ಟಿರೋದಿಲ್ಲ. ಮೊದಲಿನ ಕಾಲದಲ್ಲಿ ಇವೆಲ್ಲ ಫಸ್ಟು ವಿವಾಹದ ಪೂರ್ವ ದಿವಸದಲ್ಲಿ ಇವನ್ನೆಲ್ಲ ನಿಯಮಗಳನ್ನು ಹೆಂಗಸರಿಗೆ ಮೊದಲೇ ಹೇಳ್ಕೊಡ್ತಿದ್ರು. ಹೇಗೆ ಮಲಗಬೇಕು, ಯಾವ ರೀತಿಯಲ್ಲಿ ಏಳಬೇಕು, ಎದ್ದ ನಂತರ ಗಂಡನಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತಿದೆ ಸ್ತ್ರೀಯರಿಗೆ. ಎಡಭಾಗದಲ್ಲಿ ಬಲಭಾಗ ಪಲ್ಟಿಯಾಗಿ ಎದ್ದ ನಂತರ ಗಂಡನ ಬದಿಗೆ ಅಭಿಮುಖವಾಗಿ ಎದ್ದು ಆನಂತರ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋಗಬೇಕು ಅಂತಿದೆ. ಹಾಗಾಗಿ ಬಲಭಾಗದಲ್ಲಿ ಮಲಗುವ ಉದ್ದೇಶ, ಮುಖದಲ್ಲಿ ಉದ್ದೇಶ ಅಂದರೆ ಗಂಡನ ಬದಿಗೆ ಅಭಿಮುಖವಾಗಿ ಅವರ ನಿದ್ರೆಯಿಂದ ಎದ್ದು ಅವನನ್ನು ನೋಡಿ ಹೋಗಬೇಕು ಅನ್ನೋದೇ ವಿಶೇಷ. ಇಲ್ಲಿ ಎರಡು ರೀತಿಯಲ್ಲಿ, ಆರೋಗ್ಯ ದೃಷ್ಟಿಯಲ್ಲೂ ಗಂಡ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾನೋ ಅಥವಾ ಎಚ್ಚರಾಗಿದ್ದಾನೋ, ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ನೋಡ್ದಂಗೂ ಆಯಿತು. ವೀಕ್ಷಣೆ ಬೆಳಗ ಮುಂಚೆ ಎದ್ದು ಕೂಡಲೇ ಗಂಡನ ಮುಖವನ್ನು ನೋಡಿದ್ರೆ ಅವನ ಆರೋಗ್ಯ ಸ್ಥಿತಿಯನ್ನು ಒಂದು ಪರೀಕ್ಷೆ ಮಾಡ್ದಂಗೆ ಆಯಿತು ಅಂತ. ಇದು ವೈಜ್ಞಾನಿಕವೂ ಹೌದು, ಶಾಸ್ತ್ರೀಯವಾಗೂ ಹೌದು. ಪಂಡಿತರೆ, ಸಾಮಾನ್ಯವಾಗಿ ದಾನ ಮಾಡಿದ್ರೆ ಎಂತಹ ಶಾಪ ಕೂಡ, ಎಂತಹ ದಾರಿದ್ರ್ಯ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ, ಅದು ಹೇಗೆ? ಖಂಡಿತ ನೋಡಿ, ಯಾಕಂದರೆ ಅಸುರೆಲ್ಲ ದಾನವರು ಅಂತೆ ಕರೆದಿದ್ರು. ಮನುಷ್ಯರಲ್ಲಿ ಇದ್ದಾರೆ, ಮನುಷ್ಯರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು ಎಲ್ಲ ಇದ್ದಾರೆ. ಸಿದ್ಧರು ಅಂದರೆ ಅವರು ಸಾಧ್ಯ ಎಲ್ಲವನ್ನು, ಯಾವುದೂ ಆಗದೇ ಇದ್ದದ್ದನ್ನೆಲ್ಲ ಮಾಡಿದವರಿಗೆ ಸಿದ್ಧರು ಅಂತ ಕರೀತಾರೆ. ಹಾಗೆಯೇ ಈ ದಾನವರು ಅಂದರೆ ಅವರು ದಾನ ಮಾಡಿದವರೇ. ಬಲಿಚಕ್ರವರ್ತಿ ಅಂತ ನಾವು ಕರಿತೇವೆ, ಅವನಂಥ ಮಹಾದಾನಿಗಳೇ ಇಲ್ಲ. ಅದನ್ನು ಅವನು ದಾನ ಮಾಡಿಯೇ ದಾನವಾಂತಕ ಅಂತ ಹೇಳ್ಸ್ಕೊಂಡ್ಬಿಟ್ಟ ಅವನು. ಹಾಗಾಗಿ ಅವನು ದಾನಕ್ಕೆ ಯಾವಾಗಲೂ ಶ್ರೇಷ್ಠತೆ ಕೊಟ್ಟಿದ್ದಾರೆ. ಯಾಕೆಂದರೆ ದಾನಂ ಯಜ್ಞಾನಂ ವರೋ ತಂದಕ್ಷಿಣ ಲೋಕೆ ದಾತಾರಗಂ ಸರ್ವಭೂತಾನ್ಯುಪಜೀವಂತಿ ದಾನೇನಾರಾತೀರಪಾನದಂತ ದಾನೇನ ದ್ವಿಷಂತೋ. ದಾನದಿಂದ ಶತ್ರುಗಳು ಮಿತ್ರರಾಗ್ತಾರೆ. ಇವತ್ತು ಯಾರಿಗೋ ನಮ್ಮ ಮೇಲೆ ಚೆನ್ನಾಗಿ ಕೋಪ ಬಂದುಬಿಟ್ಟಿದೆ ಅಂದರೆ ನಾಳೆಗೆ ಅವ್ರಿಗೆ ಬೇಕಾದ ಯಾವುದೋ ಒಂದು ವಸ್ತುವನ್ನು, ಒಡವೆಯನ್ನು ಕೊಟ್ಟು ಅವರನ್ನು ಸಂತೈಸ್ಕೊಂಡು ಪುನಃ ನಮ್ಮ ಬದಿಗೆ ಅಭಿಮುಖ ಮಾಡ್ಕೊಳ್ಬೋದಂತೆ. ಹಾಗಾಗಿ ದಾನದ ಮಹತ್ವ ಅಂದರೆ ಪ್ರತ್ಯಕ್ಷ ವ್ಯವಹಾರದಲ್ಲೂ ಶತ್ರುಗಳು ಮಿತ್ರರಾಗ್ತಾರೆ. ಹಾಗೆ ದೇವತೆಗಳಿಗೆ ದಾನವನ್ನು ಕೊಡುವುದರಿಂದ ದೇವದಾನವ ಗಂಧರ್ವ ಅಂತ ಹೇಳ್ತಾರೆ. ಮೊದಲನೇ ಸ್ಥಾನ ದೇವತೆಗಳು, ಎರಡನೇ ಸ್ಥಾನ ದಾನವರಿಗೆ ಕೊಟ್ಟಿದ್ದಾರೆ. ದೇವ, ದಾನವ, ಗಂಧರ್ವ, ಯಕ್ಷ, ಸಿದ್ಧ, ಕಿನ್ನರ, ಕಿಂಪುರುಷ ಅಂತ 8 ವರ್ಗ. ಹಾಗಾಗಿ ಎರಡನೇ ಸೋಪಾನದಲ್ಲಿರುವಂಥವರೇ ದಾನವರು. ಆದ್ದರಿಂದ ಮನುಷ್ಯ ನಾವು ದಾನವರಾಗಬೇಕು ಅಂದರೆ ದಾನ ಮಾಡಿದ್ರೆ ಮಾತ್ರ ದಾನವರಾಗ್ತಾರೆ, ಅಲ್ಲದೇ ಇದ್ದರೆ ದಾನವಾಂತಕರೇ ಆಗಿಬಿಡ್ತಾರೆ. ನಾವು ದಾನ ಮಾಡದೇ ಇದ್ದರೆ ದಾನ ಮಾಡದೇ ಇದ್ದವರಾಗ್ತಾರೆ. ಹಾಗಾಗಿ ನಾವು ದಾನವರಾಗಿ ಮಾನವರಾಗಿದ್ದೇವೆ. ಈಗ ಮಾನವರಾಗಿದ್ದವರು ದಾನವರಾಗಬೇಕು ಅಂತಾದರೂ ದಾನ ಮಾಡಬೇಕು. ಹಾಗಾಗಿ ಮಾನವ ದಾನವಂತ ಹೇಳುವಂಥ ಒಂದು ವಿಶೇಷ ಪ್ರಶಸ್ತಿ ನಮಗೆ ಸಿಗ್ತದೆ ದಾನ ಮಾಡೋದ್ರ ಮೂಲಕವಾಗಿ. ಅದಕ್ಕಾಗಿ ದಾನದಿಂದ ದೇವತೆಗಳು ತೃಪ್ತಿ ಆಗ್ತಾರೆ, ದಾನದಿಂದ ದುಃಖ ಸಂಕಷ್ಟಗಳು ನಿವಾರಣೆ ಆಗ್ತದೆ, ದಾನದಿಂದ ಎಲ್ಲ ರೀತಿಯಾದಂತಹ ಯಶಸ್ಸು, ಪಾಪ ಪರಿಹಾರ ಆಗ್ತದೆ. ಅದಕ್ಕಾಗಿ ದಾನಕ್ಕೆ ಶ್ರೇಷ್ಠತೆ ಕೊಟ್ಟಿದ್ದಾರೆ. ಆದ್ದರಿಂದ ದಾನ ಮಾಡೋದ್ರಿಂದ ಖಂಡಿತವಾಗಿಯೂ ಪಾಪ ದೋಷವು ಪರಿಹಾರವಾಗಿ, ಗ್ರಹಚಾರದ ಪೀಡೆಯು ಪರಿಹಾರವಾಗಿ ದಾನವನ್ನು 5 ಕಡೆಗೆ ಹೇಳಿದ್ದಾರೆ. ಗ್ರಹಚಾರ ದೋಷ ಬಂದರೆ ದಾನ ಮಾಡಲಿಕ್ಕೆ ಹೇಳಿದ್ದಾರೆ.
ಹಿರಿಯವರು ಯಾರಾದರೂ ಕಳ್ಕೊಂಡು ದಾನ ಮಾಡಲಿಕ್ಕೆ ಹೇಳಿದ್ದಾರೆ, ಪುಣ್ಯಕ್ಷೇತ್ರಗಳಿಗೆ ಹೋದರೆ ದಾನ ಮಾಡಲಿಕ್ಕೆ ಹೇಳಿದ್ದಾರೆ. ನಮ್ಮ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೆದಿರ್ತಾರೆ ಅಂತಾದರೆ ಆಗ ಆ ಸುವರ್ಣ ವಾಹಿನಿಗೋ ಯಾವುದೋ ನಾವು ಹೆಸರು ಹಾಕ್ಸ್ಕೊಳ್ತೇವೋ ಅಲ್ಲೊಂದಿಷ್ಟು ದುಡ್ಡು ಕೊಡ್ಬೋದು, ಆಗ ನಮ್ಮ ಹೆಸರು ಬರ್ತಾ ಇರ್ತದೆ. ಹಾಗಾಗಿ ಇದೆಲ್ಲವೂ ದಾನದ ಮೂಲ. ಆದ್ದರಿಂದ ದಾನದಿಂದ ಮನುಷ್ಯನು ಮಾನವನ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗತ್ತೆ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ. ನೀವು ಕರೆ ಮಾಡಬಹುದು. ಜಾತಕದ ಬಗ್ಗೆ ಅನುಮಾನಗಳಿದ್ದಲ್ಲಿ ಅದಕ್ಕೆ ಪರಿಹಾರ ಪಡ್ಕೋಬಹುದು. ನಮ್ಮ ಮೊದಲ ಕಾಲರ್ ಬೆಂಗಳೂರಿಂದ ಪ್ರತಿಮಾ ಕರೆ ಮಾಡಿದ್ದಾರೆ. ಪ್ರತಿಮಾ, ನಿಮ್ಮ ಪ್ರಶ್ನೆ ಏನಿದೆ ಪಂಡಿತರನ್ನ ಕೇಳಿ. ಡೇಟ್ ಆಫ್ ಬರ್ತ್ 27 22 27 27 6 1983. 6 1983. ಸಮಯ ತಿಳಿಸಿ. 9:25 ಬೆಳಿಗ್ಗೆ. ಬೆಳಗ್ಗೆ 9:25. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ ಪ್ರತಿಮಾ ಅವರೇ, ನಿಮ್ಮ ಸಮಸ್ಯೆ ಏನು? ಸಮಸ್ಯೆ ಬಂದು 3 ವರ್ಷ ಆಯ್ತು ಮದುವೆಯಾಗಿ, ಮಕ್ಕಳಾಗ್ಲಿಲ್ಲ. ಖಂಡಿತ ನೋಡೋಣ. ಈಗಾಗಲೇ 28 ವರ್ಷ ಆಯ್ತು. ಸೋಮವಾರ ದಿನ ಹುಟ್ಟಿದ್ರಿ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಸಿಂಹ ಲಗ್ನ. ಜಾತಕ ಭಾವ ಏನು ಹೇಳುತ್ತೆ ನೋಡೋಣ. ಸಾಮಾನ್ಯವಾಗಿ ಪುರುಷರ ಸ್ತ್ರೀಯರ ಗಂಡ ಹೆಂಡತಿಯ ಇಬ್ಬರು ಜಾತಕವನ್ನು ನೋಡಬೇಕು ಅಂತ ಹೇಳ್ತೇವೆ. ಆದರೆ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಕೇತು ಇದ್ದಾನೆ. ಏನಾದರೂ ಸ್ವಲ್ಪ ಆಗಿ ನಷ್ಟ ಆಯ್ತಾ? ಇಲ್ಲ ಆಗಿಲ್ಲ ನೋಡಿ, ಅದು ಇದೆ ಅಸಂಭವ. ಈಗ ಆಗಿ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ನಿಮ್ಮ ಭಾಗದಲ್ಲಿ ಸಂತಾನ ಭಾವವನ್ನು ಸೂರ್ಯ, ರಾಹು, ಕುಜ ಅನ್ನುವಂಥವ್ರು ನೋಡ್ತಾರೆ. ಇದು ಒಂದು ದೋಷ ಇದೆ. ಸಂತಾನ ಯೋಗ ಇದೆ, ಅದರ ದೋಷವೂ ಇದೆ. ಈ ದೋಷಕ್ಕೆಲ್ಲ ಪರಿಹಾರಗಳಿದೆ. ವಿಶೇಷವಾಗಿ ಪಂಚಮದಲ್ಲಿ ಕೇತು ಇದ್ದರೆ ಸಂತಾನಕ್ಕೆ ಗಣಪತಿ, ಸಂತಾನ ಗಣಪತಿ ಜಪ ಅಂತೇ ಇದೆ, ಸಂತಾನ ಗಣಪತಿ ಪೂಜೆ ಅಂತಿದೆ. ಕಾಲ ಮೇಲೆ ಲಕ್ಷ್ಮೀ ಗಣಪತಿ ಅಂತ, ತನ್ನ ಎಡತೊಡೆ ಮೇಲೆ ಲಕ್ಷ್ಮಿಯನ್ನು ಕೂಡಿಸ್ಕೊಂಡಂತಹ ಗಣಪತಿಯನ್ನು ಪೂಜೆ ಮಾಡಿದ್ರೆ ಯಾವಾಗಲೂ ಪ್ರಕೃತಿ ಪುರುಷ ಅಂತ ಹೇಳ್ತೇವೆ. ಎರಡೂ ಪ್ರಕೃತಿ ಪುರುಷರು ಎಲ್ಲಿ ಸರಿಯಾಗಿರ್ತಾರೋ ಅಲ್ಲಿ ಸಂತಾನ ಆಗತ್ತೆ. ಆದ್ದರಿಂದ ಗಣಪತಿಯು ತನ್ನ ಒಂದು ಎಡತೊಡೆ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಂಥ ಲಕ್ಷ್ಮೀ ಗಣಪತಿಯನ್ನು ಮಾಡಿದ್ರೆ ಸಂತಾನ ಫಲಪ್ರಾಪ್ತಿ. ಈ ದೋಷಕ್ಕೆ ಪರಿಹಾರ ಇಲ್ಲಿದೆ, ಇದನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಆ ಗಣಪತಿ ಅನುಗ್ರಹ ಆದರೆ ನಿಮಗೆ ಸಫಲವಾದಂಥ ಸಂತಾನ ಪ್ರಾಪ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನಷ್ಟು ಕಾಲರ್ಸ್ ಕಾಯ್ತಿದ್ದಾರೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.